ಅಕ್ಷತಾ ದೂರ ಹೊರಟೆ. ನುಗ್ಗೆ ಸೊಪ್ಪು ತರುವ ಅಂತ ಹೊರಟೆ. ನುಗ್ಗೆ ಸೊಪ್ಪು ತುಂಬ ಒಳ್ಳೇದಲ್ಲ, ಅದಕ್ಕೋಸ್ಕರ. ಬರ್ತೀಯಾ ನನ್ನ ಜೊತೆ? ಬಾ. ನಿಮ್ಗೆ ಗೊತ್ತಾ, ಗೋವಾದ ಕೊಂಕಣಿಯವರ ಮನೆಯಲ್ಲಿ ಒಂದು ಸಣ್ಣ ಜಾಗ ಇದ್ದರೂ ಕೂಡ ಅದರಲ್ಲಿ ಒಂದು ಹಲಸಿನ ಮರ, ಒಂದು ಮಾವಿನ ಮರ ಮತ್ತು ನುಗ್ಗೆ ಸೊಪ್ಪಿನ ಮರ ಅಂತೂ ಇದ್ದೇ ಇರುತ್ತೆ. ನಾನು ಬೇಕಾದ್ರೆ ನೆಕ್ಸ್ಟ್ ಟೈಮ್ ಗೋವಾಕ್ಕೆ ಹೋದಾಗ ಬೇಕಾದ್ರೆ ತೋರಿಸ್ತೇನೆ, ಆಯಿತಾ? ತೆಗಿವಾ. ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ನುಗ್ಗೆ ಸೊಪ್ಪಿದೊಂದು ಫೇಸ್ ಪ್ಯಾಕ್ ಮಾಡಿದ್ದೆ, ನನ್ನ ಸ್ಕಿನ್ ಸೀಕ್ರೆಟ್ ಅಂತ ಯೂಟ್ಯೂಬಲ್ಲಿ ಹಾಕಿದ್ದೆ. ಸೊ ತುಂಬ ಒಳ್ಳೆ ರಿಸಲ್ಟ್ ಕೊಡ್ತದೆ ಆಯಿತಾ. ಇನ್ಸ್ಟೆಂಟ್ ಗ್ಲೋ ಸಿಕ್ಕ ಅಂತ ಹೇಳ್ಬೋದು ನುಗ್ಗೆ ಸೊಪ್ಪಿಂದ. ಸೊ ಅದು ಯಾವ ಥರ ಮಾಡಿದ್ದೇನೆ ಅಂತ ನಾನು ಯೂಟ್ಯೂಬ್ ಚಾನಲ್ ನೋಡಿ. ಸೊ ಈಗ ತೆಗಿವಾ. ನುಗ್ಗೆ ಸೊಪ್ಪು ಒಳ್ಳೇದು ಅಂತ ಫೇಸ್ ಪ್ಯಾಕಿಗೆ ಹಾಗೆ ಹಾಕಬೇಡಿ, ತುಂಬ ಸ್ಟ್ರಾಂಗ್ ಇರುತ್ತೆ. ನಾನಲ್ಲಿ ತೋರಿಸಿದ್ದೀನಿ ಯಾವ ಥರ ಹಾಕಬೇಕು ಅಂತ, ಸೊ ಹಾಗೇ ಹಾಕಿ. ನುಗ್ಗೆ ಸೊಪ್ಪಂತೂ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಂದರೆ ಅಮೃತ ಅಂತ ಹೇಳ್ಬೋದು. ಈಗ ಎಲ್ಲಿ ನೋಡಿರೋ ಯೂಟ್ಯೂಬಲ್ಲಿ ನೋಡಿ, ಇನ್ಸ್ಟಾಗ್ರಾಮಲ್ಲಿ ನೋಡಿ, ಎಲ್ಲಿ ನೋಡಿರೋ ನುಗ್ಗೆ ಸೊಪ್ಪಿದೆ ಹವ. ಆ್ಯಕ್ಚುಲಿ ನಮ್ಮ ಕಡೆ ಮಳೆ ಜಾಸ್ತಿ ಇರೋದ್ರಿಂದ ಉಡುಪಿ ಮಂಗಳೂರಲ್ಲಿ, ಸೊ ಮಳೆಗಾಲದಲ್ಲೆಲ್ಲ ಕೊಳ್ತು ಹೋಗ್ತದೆ, ಎಲೆಗಳು ಸಿಗೋದೇ ಇಲ್ಲ. ನಾವೊಂದು ತೋಟದಲ್ಲಿ ಮಧ್ಯ ಅಡಿಕೆ ಸಸ್ಯ ಮಧ್ಯ ಹಾಕಿದ್ವಿ. ಆ್ಯಕ್ಚುಲಿ ಎಲ್ಲ ಕೊಳ್ತೋಗಿತ್ತು, ಯಾವುದು ಗಿಡನೂ ಸರಿಯಾಗಿ ಬರಲಿಲ್ಲ, ಕೆಲವೆಲ್ಲ ಬಂದ್ವಿ ಅಷ್ಟೆ. ಬೇರೆ ಉಂಟಾ ಗಿಡ? ಒಂದೇನು? ನಾನು ಇದನ್ನು ಇವತ್ತು ಪಲ್ಯ ಮಾಡ್ತೀನಿ. ಅದಾದಮೇಲೆ ಉಳಿದಿರೋ ಸೊಪ್ಪನ್ನು ಹಾಗೆ ಡ್ರೈ ಮಾಡಿಕೊಂಡು ನಾನು ಗೋವಾಕ್ಕೆ ಇಟ್ಕೊಂಡು ಹೋಗ್ತೀನಿ. ನೀವು ಕೂಡ ಹಾಗೆ ನಿಮ್ಮ ಮನೆಯಲ್ಲಿ ಸಣ್ಣ ಜಾಗ ಇದ್ದರೂ ಕೂಡ ಈ ನುಗ್ಗೆಕಾಯಿ ಗಿಡನ ನಡಿ, ಇದರ ಬೆನಿಫಿಟ್ಸ್ ಕೂಡ ಪಡ್ಕೊಳ್ಳಿ. ತುಂಬ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುವಂತಹ ಒಂದು ನುಗ್ಗೆ ಸೊಪ್ಪು ಅಂತ ಹೇಳ್ಬೋದು. ಓಕೆ, ಬಾಯ್.